ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು. ಅದರಲ್ಲೂ ಮತ್ತಾಯ 4ನೇ ಅಧ್ಯಾಯದಿಂದ 7ನೇ ಅಧ್ಯಾಯಗಳಲ್ಲಿ ಆಯ್ದ ಭಾಗಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ. ಮತ್ತಾಯ 5:20. ದೇವರ ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ದೇವರು ತಾನೇ ತನ್ನ ಆತ್ಮನ ಮೂಲಕ ನಾವು ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ರಾಜ್ಯವನ್ನು ನಾವು ಸೇರಬೇಕೆನ್ನುವುದಕ್ಕಾಗಿ ಇಲ್ಲಿ ಮತ್ತೊಂದು ಪ್ರಾಮುಖ್ಯವಾದ ವಿಷಯವನ್ನು ಆತನು ಬೋಧಿಸ್ತಿದ್ದಾನೆ. ಈ ಭಾಗದಲ್ಲಿ ಯೇಸು ಕ್ರಿಸ್ತನು ಹೆಚ್ಚಾದ ನೀತಿಯನ್ನು ನಮ್ಮಿಂದ ಅಪೇಕ್ಷಿಸ್ತಿದ್ದಾನೆ. ಅದನ್ನು ಹೇಳುವಾಗ ಒಂದು ಗುಂಪಿನ ನೀತಿಗಿಂತಲೂ ಮೀರಿದ ನೀತಿ ನಮ್ಮಲ್ಲಿ ಕಾಣಬೇಕೆಂಬುದಾಗಿ ಹೇಳ್ತಿದ್ದಾನೆ. ಅದರರ್ಥ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ. ಶಾಸ್ತ್ರಿಗಳು ಇವರು ದೇವರ ವಾಕ್ಯವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ಅದನ್ನು ಇತರರಿಗೆ ಬೋಧಿಸುವ ಒಂದು ಕೂಟ ಮತ್ತು ಅದನ್ನು ಅನುಸರಿಸುವ ಒಂದು ಕೂಟ. ಮತ್ತೊಂದೆಡೆ ಫರಿಸಾಯರು, ಇವರು ಮೋಶೆ ಧರ್ಮಶಾಸ್ತ್ರದಲ್ಲಿ, ವಿಶೇಷವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಸಂಗತಿಗಳನ್ನು ಹಾಗೆಯೇ ಕೈಕೊಂಡು ನಡೆಯಬೇಕೆಂಬುದಾಗಿ ಅದನ್ನು ಪಾಲಿಸುವವರು. ಆದರೆ ಯೇಸು ಕ್ರಿಸ್ತನು ಪದೇ ಪದೇ ತನ್ನ ಸೇವಾವಧಿಯಲ್ಲಿ ಇವರನ್ನು ಖಂಡಿಸಿದ್ದಾನೆ. ಇವರನ್ನು ಖಂಡಿಸುವಾಗ ಆತನು ಹೇಳಿದಂಥ ಮತ್ತೊಂದು ಪ್ರಾಮುಖ್ಯವಾದ ಸಂಗತಿ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ಅದರ ಅರ್ಥ, ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಅವುಗಳನ್ನೇ ಧಾರ್ಮಿಕ ವಿಚಾರಗಳಲ್ಲೇ ಆಸಕ್ತರಾಗಿದ್ದು ಅದರ ನಿಮಿತ್ತ ಅವರು ಇತರರು ತಮಗಿಂತ ಕೀಳು ಎಂಬುವಂಥ ಮನೋಭಾವನೆಯಲ್ಲಿ ಅಥವಾ ಇತರರನ್ನ ಹೀನೈಸುತ್ತಾ ತಾವೇ ಹೆಚ್ಚೆಂಬುದಾಗಿ ತೋರ್ಪಡಿಸಿಕೊಳ್ತಾ, ತಾವೇ ಹೆಚ್ಚೆಂಬುದಾಗಿ ಮಾತಾಡಿಕೊಳ್ಳುತ್ತಾ, ಒಟ್ಟಾರೆ ದೇವರ ಹೃದಯವನ್ನು ಅರಿಯದೆ ಜೀವಿಸುವವರು. ಇದರ ಪರಿಸರ ಕುರಿತಾಗಿ, ಅವರ ಲಕ್ಷಣಗಳ ಕುರಿತಾಗಿ ನಾವು ಕಲೀಲಿಕ್ಕೆ ಬಹಳ ಸಂಗತಿಗಳು ಅವೆ. ಇಲ್ಲಿ ಯೇಸು ಕ್ರಿಸ್ತನು ಈಗ ನಮಗೆ ಹೇಳ್ತಿದ್ದಾನೆ, ಅವರ ನೀತಿಗಿಂತಲೂ ನಮ್ಮ ನೀತಿಯು ಹೆಚ್ಚಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರ. ಇದಕ್ಕೆ ಪುಷ್ಟಿ ಕೊಡುವಂತೆ ನಾವು ಕೆಲವೊಂದು ವಚನಗಳನ್ನ ನೋಡಿಕೊಳ್ಳೋಣ. ಮೊದಲು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದ ಆರಂಭದ ವಚನವನ್ನು ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ವಿಶೇಷವಾಗಿ ಆತನು ಶಾಸ್ತ್ರಿಗಳನ್ನು ಮತ್ತು ಫರಿಸಾಯರನ್ನ ಖಂಡಿಸಿ ಅವರ ತಪ್ಪಾದ ರೀತಿ ನೀತಿಗಳನ್ನು ತೋರ್ಪಡಿಸುವಂತೆ ಆತನು ಹೇಳಿದನೆಲ್ಲ ಮತ್ತಾಯನು ಕ್ರೋಢೀಕರಿಸಿ 23ನೇ ವಚನದಲ್ಲಿ ಆತನು ಬರೀತಾನೆ. ಇದರ ಆರಂಭದಲ್ಲಿ ಆತನು ಹೇಳ್ತಾನೆ ಜನರ ಗುಂಪಿಗೆ, ಮೊದಲಿಂದ ಕೆಲವು ವಚನಗಳನ್ನ ಓದ್ತೇನೆ, 1, 2, 3 ವಚನಗಳು. ಮತ್ತಾಯ 23ನೇ ಅಧ್ಯಾಯ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಹಾಗಾದ್ರೆ ಶಾಸ್ತ್ರಿಗಳ ಫರಿಸಾಯರ ನಡವಳಿಕೆಯನ್ನು ಆತನು ಹೇಳ್ತಿದ್ದಾನೆ. ಇವರು ಬಾಯಿ ತುಂಬ ವಿಪರೀತವಾಗಿ ವಾಕ್ಯವನ್ನು ಮಾತನಾಡ್ತಾರೆ, ಉಪದೇಶಿಸ್ತಾರೆ, ಆದರೆ ಒಂದಂಶವೂ ಅದನ್ನು ನೆರವೇರಿಸುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಜನರಿಗೆ ಅದನ್ನು ತಿಳಿಸ್ತಿದ್ದಾನೆ. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಪಾಲಿಸ್ರಿ, ಅದನ್ನೆಲ್ಲ ಮಾಡ್ರಿ, ಅದನ್ನು ಕಾಪಾಡಿಕೊಳ್ರಿ. ಇದನ್ನು ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ವಚನವನ್ನು ಮತ್ತಾಯನ ಬರೆದ ಸುವಾರ್ತೆಯ 5ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವಲ್ಲ. ಅದರ ಹಿಂದಿನ ವಚನ, ಅದರ 19ನೇ ವಚನಕ್ಕೆ ನಾವು ಬರುವಾಗ ಯೇಸು ಕ್ರಿಸ್ತನು ಮತ್ತೊಂದು ಪ್ರಾಮುಖ್ಯವಾದ ಸಂಗತಿಯನ್ನು ನಿನ್ನೆ ದಿವಸ ಅದನ್ನು ನಾವು ಧ್ಯಾನಿಸಿದ್ದೇವೆ. ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವನು, ಯಾರು ಕಡಿಮೆ, ಆಜ್ಞೆಗಳಂತೆ ದೇವರ ಒಂದೊಂದು ಆಜ್ಞೆಗಳಂತೆ ನಡೆದುಕೊಂಡು ಹಾಗೆ ನಡೀಲಿಕ್ಕೆ ಜನರಿಗೆ ಬೋಧಿಸುವನೇ ಹೆಚ್ಚಿನವರು. ಆದರೂ ಆ ಒಂದೊಂದು ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರೋದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನು. ಇದನ್ನು ಯೇಸು ಕ್ರಿಸ್ತನು ಮತ್ತೊಂದು ಕಡೆ ಹೀಗೆ ಮಾತನಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಶಿಷ್ಯರು ಒಂದು ಯೇಸು ಕ್ರಿಸ್ತನ ಬಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ? ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? 18ನೇ ಅಧ್ಯಾಯದ 1ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾನೆ ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಏನಿದು? ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಯಾರೆಂಬುದಾಗಿ ಕೇಳಿದರೆ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ತೋರಿಸಿ ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ. ಹಾಗಾದರೆ ದೇವರ ವಾಕ್ಯ ನಮ್ಮ ಬಳಿಗೆ ಬರುವಾಗ ಒಂದು ಚಿಕ್ಕ ಮಗು ಯಥಾರ್ಥವಾಗಿ ಒಂದು ವಿಷಯವನ್ನು ಒಪ್ಪಿಕೊಳ್ಳುವ ವಿಧದಲ್ಲಿ ವಿಮರ್ಶೆಗಳಿಲ್ಲದೆ
ತರ್ಕಗಳಿಲ್ಲದೆ, ವಿವಾದವಿಲ್ಲದೆ, ಚರ್ಚೆ ಇಲ್ಲದೆ ಒಂದು ಮಗು ಹಾಲನ್ನ ಅದು ಸೇವಿಸುವಂತೆ ದೇವರ ವಾಕ್ಯವೆಂಬ ಈ ಪಾರಮಾರ್ಥಿಕವಾದ ಹಾಲನ್ನ ನಾವು ಚಿಕ್ಕ ಮಗುವಿನಂತೆ ಯಥಾರ್ಥವಾಗಿ ಸೇವಿಸಬೇಕು. ವಿವಾದವಿಲ್ಲದೆ, ಚರ್ಚೆ ಇಲ್ಲದೆ ನಾವಿದನ್ನು ಸೇವಿಸಬೇಕು. ಹಾಗಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ಚಿಕ್ಕ ಮಕ್ಕಳಂತೆ. ತಂದೆ ತಾಯಿ ಯಾವುದಾದ್ರೂ ಚಿಕ್ಕ ಮಗುವಿಗೆ ಏನು ಹೇಳಿಕೊಡ್ತಾರೋ ತಂದೆ ತಾಯಿ ಹೇಳಿದ್ದನ್ನ ಮಗು ಹಾಗೆ ಅಕ್ಷರಶಃ ನಂಬ್ತದೆ. ಅದಕ್ಕೆ ಮರುಪ್ರಶ್ನೆ ಇಲ್ಲದೆ ಅದನ್ನು ನಂಬ್ತದೆ. ಅವ್ರು ಹೇಳಿದ್ದನ್ನ ಅದು ಹೌದೆಂಬುದಾಗಿ ನಂಬ್ತದೆ. ಪ್ರೇರೆ ಯೇಸು ಕ್ರಿಸ್ತನು ಇದು ನಮಗೆ ಹೇಳಿಕೊಡ್ತಿದ್ದಾನೆ. ಮುಂದುವರೆದ ಆತನು ಹೇಳ್ತಾನೆ 4ನೇ ವಚನದಲ್ಲಿ, ಹೇಗಿರುವುದರಿಂದ ಯಾವನೇ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವರು. ಏನಿದೆ ತಗ್ಗಿಸಿಕೊಳ್ಳುವಂಥದ್ದು? ದೇವರ ವಾಕ್ಯ ನಮ್ಮ ಎದುರು ಬರುವಾಗ ಅದಕ್ಕೆ ತಗ್ಗಿಸಿಕೊಂಡು ವಿಧೇಯರಾಗುವಂಥದ್ದು. ಅದಕ್ಕೆ ವಿರುದ್ಧವಾಗಿ ಹೆಚ್ಚಿಸಿಕೊಂಡು ಗರ್ವ ಪಡುವುದಲ್ಲ. ಇದು ನಮಗೆ ಗೊತ್ತೆಂಬುದಾಗಿ ಬೀಗುವುದಲ್ಲ. ಪ್ರೇರೆ, ದೇವರ ವಾಕ್ಯಕ್ಕೆ ತಗ್ಗಿಸಿಕೊಳ್ಳಬೇಕಾದ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಅದೇ. ದೇವರ ವಾಕ್ಯಕ್ಕೆ ತಗ್ಗಿ ನಡೆಯಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇಲ್ಲಿ ನಾವು ಒಂದನ್ನು ಗಂಭೀರವಾಗಿ ಪರಿಗಣಿಸಬೇಕು. ದೇವರು ಬಾಯಿ ಉಪಚಾರದಲ್ಲಿ ಆತನನ್ನು ಪ್ರೀತಿಸುವುದಕ್ಕೆ ನಮ್ಮನ್ನು ಕರೀಲಿಲ್ಲ. ಬದಲಾಗಿ ಆತನು ಹೇಳಿದನ್ನೆಲ್ಲ ಕೈಕೊಂಡು ನಡೆಯುವುದಕ್ಕೂ ವಿಧೇಯರಾಗುವುದಕ್ಕಾಗಿ ಕರೆದಿದ್ದಾನೆ. ಬದಲಾಗಿ ಆತನು ಹೇಳಿದನ್ನೆಲ್ಲ ನಾವು ಕೈಕೊಂಡು ನಡೆಯುವುದಕ್ಕಾಗಿ ಆತ ನಮ್ಮನ್ನು ಕರೆದಿದ್ದಾನೆ. ಇದನ್ನು ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಅಲ್ಲಿ ಬರ್ತದೆ, ನೀವು ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಹಾಗಾದರೆ ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸಿದಾದರೆ ಆತನು ಹೇಳಿದನ್ನೆಲ್ಲ ನಾವು ಕೈಕೊಂಡು ನಡೀತೇವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಕ್ರಿಯೆಯಲ್ಲಿ ನಾವು ಪ್ರೀತಿಯನ್ನು ತೋರಿಸಬೇಕೆಂಬುದನ್ನು ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ಅದನ್ನೇ ಆತನು 23ನೇ ಅಧ್ಯಾಯದಲ್ಲಿ ಹೇಳಿದ್ದು, ಅವರು ಉಪದೇಶಿಸ್ತಾರೆ ಹೊರತು ಕೈಕೊಂಡು ನಡೆಯುವುದಿಲ್ಲ. ಕರ್ತನಲ್ಲಿ ಪ್ರೀತಿಗಳ ದೇವ ಜನರೇ, ಉಪದೇಶದ ಭಾಗಕ್ಕೆ ಮಾತ್ರ ನಿಂತು ಬಿಡುವುದಕ್ಕೆ ಯೇಸು ಸ್ವಾಮಿ ನಮಗೆ ಕರೆ ಕೊಡ್ತಾ ಇಲ್ಲ. ಬದಲಾಗಿ ಅದನ್ನು ಕೈಕೊಂಡು ನಡೆಯುವುದಕ್ಕೆ, ವಿಧೇಯರಾಗುವುದಕ್ಕೆ, ವಾಕ್ಯಕ್ಕೆ ತಗ್ಗಿಸಿಕೊಳ್ಳುವುದಕ್ಕೆ, ದೇವರ ಅಪ್ಪಣೆ, ಆಜ್ಞೆ, ಕಟ್ಟಳೆಗಳಿಗೆ ತಗ್ಗಿಸಿಕೊಂಡು ವಿಧೇಯರಾಗುವುದಕ್ಕಾಗಿ ಆತ ನಮ್ಮನ್ನು ಕರೀತಿದ್ದಾನೆ. ಇದನ್ನು ನಾವು ಪರಿಗಣಿಸಲೇಬೇಕು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ದೇವರಾತ್ಮನು ಈ ನಿಟ್ಟಿನಲ್ಲಿ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ನಮಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 20ನೇ ವಚನದಲ್ಲಿ, ಕರ್ತನೆ, ಶಾಸ್ತ್ರಿಗಳ ಪರಿಸಾರ ನೀತಿಗಿಂತಲೂ ನಮ್ಮ ನೀತಿ ಹೆಚ್ಚಿನದಾಗಬೇಕು. ಕರ್ತನೆ, ಆಗ ನಾವು ಪರಲೋಕ ರಾಜ್ಯಕ್ಕೆ ಸೇರುವವರೆಂಬುದಾಗಿ ನಿನ್ನಲ್ಲಿ ತಿಳಿಯಪಡಿಸುತ್ತಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರೀತಿಯ ಕರ್ತನೆ, ನಾವು ಸಹ ಬರೀ ಬಾಯಿ ಉಪಚಾರದಲ್ಲಿ ಅಥವಾ ಬಾಯಿಯ ಉಪದೇಶದಲ್ಲಿ ಮಾತ್ರ ವಾಕ್ಯವನ್ನು ಪ್ರೀತಿಸುವವರಾಗಿರದೆ, ಕರ್ತನೆ, ನೀನು ಹೇಳುವಂಥ ಪ್ರತಿಯೊಂದೊಂದು ಆಜ್ಞೆ, ಕಟ್ಟಳೆ, ನಿಬಂಧನೆಗಳಿಗೆ ನಾವು ಕರ್ತನೆ ತಗ್ಗಿಸಿಕೊಂಡು ಚಿಕ್ಕ ಮಕ್ಕಳಂತೆ ಯಾವ ವಿಮರ್ಶೆ, ತರ್ಕ, ವಿವಾದವಿಲ್ಲದೆ, ಚರ್ಚೆ ಇಲ್ಲದೆ ಕರ್ತನೆ ಅದನ್ನು ಅಂಗೀಕರಿಸುವುದಕ್ಕೂ, ಅದಕ್ಕೆ ತಗ್ಗಿಸಿಕೊಂಡು ಅದಕ್ಕೆ ವಿಧೇಯರಾಗುವುದಕ್ಕೂ ಕರ್ತನೆ ನಮಗೆ ವಿಧೇಯತೆ ನಾನು ಗ್ರಹಿಸು. ನೀನು ಹೇಳಿದೆ ಯೇಸಪ್ಪ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸಗಳನ್ನ ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ. ಕರ್ತನಾದೇಶವೇ, ಹಾಗೆ ನಾವು ನಿನಗೂ ಪರಲೋಕದ ತಂದೆಗೂ ಪರಿಶುದ್ಧಾತ್ಮನಿಗೂ ನಡ್ಕೊಳ್ಳುವುದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಇಂಥ ತಗ್ಗಿಸಿಕೊಂಡ ದೀನತೆ ಹೃದಯವನ್ನು ನಮಗೆ ಅನುಗ್ರಹಿಸು. ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ಕೃಪೆ ಇರಲಿ. ಕರ್ತನೆ, ಹೀಗೆ ತಗ್ಗಿಸಿಕೊಂಡು ನಿನಗೆ ವಿಧೇಯರಾಗುವವರ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ಅತ್ಯಧಿಕವಾಗಿ ಪ್ರಕಟಿಸು ಸ್ವಾಮಿ. ಯಾವ ಭಾಗದಲ್ಲಿ ಬಂಧಿಸಲ್ಪಟ್ಟಿದ್ದಾರೋ ಅಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡುಗಡೆ ಆಗಲಿ. ನಿನ್ನ ಮಕ್ಕಳಿಗೆ ಸಮಾಧಾನ ಕೊಡು. ನಿನ್ನ ಪ್ರಸನ್ನತೆ ಅನುಭವವನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.